ವಿದೌಟ್ ಮೇಕು ಸೌಂಡ್ ಹೆಂಗೆ ಬರುತ್ತೆ, ವಿತ್ ಮೇಕು ಹೇಗೆ ಬರುತ್ತೆ ಚೆಕ್ ಮಾಡಿ. ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ದೆ, ಮೈಕು ಬಂದಿದೆ, ಹೊಸ ಮೈಕು. ಇದಂತರೂ ಕಳೆದೋಯ್ತು ಒಂದು ಓಲ್ಡು, ಮತ್ತು ಹೊಸದು ಆರ್ಡ್ರ್ ಹಾಕಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ಮೈಕ್ ತೊಗೊಂಡಿದ್ದೀನಿ. ಇವತ್ತಿಂದ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಡೈಲಿ ಬ್ಲಾಗ್ ಬರುತ್ತೆ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ. ಮೈಕ್ ಹಾಕ್ಕೊಂಡು ವಿಡಿಯೋ ಮಾತಾಡಿದರೆ ಹೇಗಿರುತ್ತೆ ವಿಡಿಯೋದಲ್ಲಿ ನೋಡಿ. ಹಾಯ್ ಫ್ರೆಂಡ್ಸ್, ಇದು ಮೈಕಲ್ಲಿ ಮಾತಾಡ್ತಾ ಇರೋದು ಹೇಗೆ ಬರ್ತದೆ ನೋಡಿ. ಆಮೇಲೆ ಇದು ವಾಯ್ಸ್ ಕ್ಯಾನ್ಸಲೇಷನ್ನು ಆನ್ ಮಾಡಿದೆ. ಈಗ ಧ್ವನಿ ಹೇಗೆ ಬರ್ತಿದೆ ಅದನ್ನು ಚೆಕ್ ಮಾಡಿ. ಆಮೇಲೆ ಮತ್ತು ಇದರ ಪ್ರೊವೋಕ್ ಮೋಡ್ ಅಂತಿದೆ, ಡಬಲ್ ಸೌಂಡ್ ಕೇಳುತ್ತೆ, ಅದನ್ನು ಆನ್ ಮಾಡಿದೆ. ಈ ಸೌಂಡ್ ಹೇಗೆ ಬರ್ತಿದೆ ನೋಡಿ. ಈಗ ಬಂದಿರೋದು ಬಯಲಹೊಂಗಲಿಂದ 5 ಕಿಲೋಮೀಟರ್ ದೂರ ಇದೆ. ಸೌದತ್ತಿಂದ ಬಯಲಹೊಂಗಲ ಬಂದಿದ್ವಿ. ದೇವಸ್ಥಾನ ಇದೆ, ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ ಫ್ರೆಂಡ್ಸ್. 2 ಬೆಲ್ಲದ ದೀಪಕ್ಕೆ 70 ರೂಪಾಯಿ ತಗೊಳ್ಳಿ. ಮುಂದೆ ಹೋಗೋಣ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ಬೆಲ್ಲದ ದೀಪ ತೊಗೊಂಡಿದ್ವಿ. ಹರಕೆ ಪೂರ್ತಿ ಆಗ್ಬೇಕಂದ್ರೆ ಬೆಲ್ಲದ ದೀಪ ಹಚ್ಬೇಕಂತೆ. 5 ವಾರ ಹಚ್ಬೇಕಂತೆ. 5 ವಾರ ಬರೋಣ. ದೇವಸ್ಥಾನ ಇಲ್ಲೇ ಇದೆ. ಮರಕುಂಬಿ ಚಾಮುಂಡೇಶ್ವರಿ, ಬಯಲಹೊಂಗಲಿಂದ 5 ಕಿಲೋಮೀಟ್ರು. ಹಾಯ್ ಫ್ರೆಂಡ್ಸ್, ಗುಡಿ ಎದುರುಗಡೆ ದೊಡ್ಡ ಮರ ಇದೆ. 9 ರೌಂಡು ಸುತ್ತೊಡಿಬೇಕು. ನಮ್ಮ ಮನಸ್ಸಲ್ಲಿ ಏನಿದೆ ಬೇಡ್ಕೋಬೇಕು. ಬೇಡ್ಕೊಂಡ ನಂತರ ಸುತ್ತೊಡೆದು 9 ರೌಂಡ್ ಆದ ತಕ್ಷಣ ಗುಡಿ ಹತ್ರ ಹೋಗ್ಬೇಕು. ಗುಡಿ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರಬೇಕು. ಸುತ್ತೋಡೆನ ಬನ್ನಿ ಫ್ರೆಂಡ್ಸ್. ನಾವಿರೋದು ಬಯಲಹೊಂಗಲು ಮರಕುಂಬಿ ಊರಲ್ಲಿ. ಬಯಲಹೊಂಗಲ ಹತ್ರ ಇದೆ, 5 ಕಿಲೋಮೀಟ್ರು. ಇಲ್ಲಿ ಚಾಮುಂಡೇಶ್ವರಿ ದೇವರಂತಿದೆ ಮರಕುಂಬಿಯಲ್ಲಿ. ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗತ್ತೆ. ಎಲ್ಲರೂ ತುಂಬ ಜನ ಬರ್ತವ್ರೆ ನೋಡಿ. ಫಸ್ಟು ನೀವು ಏನು ಬೇಡ್ಕೊಂಡಿದ್ದು ಕೌಂಟ್ರಲಲ್ಲಿ ಐಟಮ್ಸ್ ತೊಗೋಬೇಕು. ಅಕ್ಕಿ ಸಿಗತ್ತೆ, ಮತ್ತು ದೀಪ ಸಿಗತ್ತೆ, ಬೆಲ್ಲದ ದೀಪ. ತೊಗೊಂಡಿದ ತಕ್ಷಣ ಗಿಡ ಹತ್ರ ಹೋಗ್ಬೇಕು. ಇಲ್ಲೊಂದು ಮರ ಇದೆ. ಮರಕ್ಕೆ 9 ರೌಂಡು ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಹರಕೆ ಹೊತ್ತಿದ್ದ ಐಟಮ್ಸ್ ತೊಗೊಂಡು ಗುಡಿ ಹತ್ರ ಹೋಗ್ಬೇಕು. ಗುಡಿ ಒಳಗಡೆ ಹೋಗಿ ದೇವ್ರಿಗೆ ಸಮರ್ಪಣೆ ಮಾಡಿ ಬರಬೇಕು. ಮುಂದ್ಗಡೆ ಬಂದು ದೀಪ ಹಚ್ಚಬೇಕು. ಇದೆಲ್ಲ ಆದಮೇಲೆ ನಿಮಗೆ ಪ್ರಸಾದ ಬೇಕಂದರೆ ಪ್ರಸಾದ ಇದೆ. ನಾನು ಈಗ ಟೈಮ್ ಎಷ್ಟಾಗಿದೆ ಅಂದರೆ 5:20 ಆಗಿದೆ. 5:20 ಆದರೂ ಸ್ಟಾರ್ಟ್ ಆಗಿದೆ ಪ್ರಸಾದ. ನಿತ್ಯ ಅನ್ನ ಪ್ರಸಾದ ಅಂತ ಇದೆ, ಚೆನ್ನಾಗಿದೆ. ಸ್ವೀಟು ಮತ್ತು ಅನ್ನ ಸಾಂಬಾರು ಬೆಸ್ಟ್ ಇತ್ತು. 2 ಸಲ ತಿಂದಿದ್ದೀನಿ. ಯಾರಾದರೂ ಬರ್ಬೇಕಂತಿದ್ರೆ ಬಂದು ಹೋಗಿ ಒಂದ್ಸರಿ. ಇದೇ ಥರ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.